ನಮಗ ಮೋಸ ಮಾಡಿದ್ರೆ ನಮ್ಮ ಮುಂದೆ ಬರಬೇಕು ಯಾರು ಮಾಡ್ಯಾರ ಗೊತ್ತಾಗಬೇಕಪ್ಪ ಯಪ್ಪ ನಮಗ ಗೊತ್ತು ಇಲ್ಲೋ ಅವರು ಸಿಕ್ಕ ಮೇಲೆ ನಮ್ಮ ಸಿಗುತ್ತೈತೆ ಯಪ್ಪ ನನ್ನ ಮಗ ಎಲ್ಲರಿಗೆ ಸಹಾಯ ಮಾಡ್ಯಾನೆ ಯಪ್ಪ ನನ್ನ ಮಗ ಯಾರಿಗೆ ಮೋಸ ಮಾಡಿಲ್ಲೋ ಯಪ್ಪ ನನ್ನ ಮಗ ದೇವರು ನನ್ನ ಮಗ ರಾಜ ನನ್ನ ಮಗ MLA ಯಪ್ಪ ನಾನು ಹೆಂಗ ಮರಿಬೇಕೆ ಇಡೀ ಯಪ್ಪ ನನ್ನ ಮಗ ಪ್ರೆಸ್ ರಿಪೋರ್ಟರ್ ಇದ್ನೋ ಯಪ್ಪ ನನ್ನ ಮಗ ಮೊದಲಿದ್ದಾರ ಮಾಡ್ಕೊಂತ ಬಂದಾನು ಯಪ್ಪ ಈಗ MLAರಿಂದ ಅಡ್ಡಾಡ್ತಿದ್ನು ಯಪ್ಪ ನಮಗ ಬಡತನ ಇತ್ತು ದೇವ್ರಿಗೆ ಅಡ್ಡಾಡ್ತಾನಂತ ಮೋಸ ಮಾಡಿದ್ರು ಯಪ್ಪ ಅವ್ರಿಗೆ ಪುಣ್ಯವು ಬರಲಿ ಯಪ್ಪ ನಮಗ ಮೋಸ ಮಾಡಿ ಅವರು ಚಲೋ ಇರುತ್ತಾರೆ ಯಪ್ಪ ನನ್ನ ಮಗನ ಕಳ್ಕೊಂಡು ನಾನು ಹೆಂಗ ಯಪ್ಪ ಮನೆಗಿಂದ ನನ್ನ ಮಾತಾಡಿಸಿ ಹೋಗ್ಯಾನೆ 10 ಗಂಟೆಗೆ ನನ್ನ ಮಗ ಹೊರಗೆ ಹೋಗ್ಯಾನು ಯಪ್ಪ ನಮಗ 3 ಗಂಟೆಗೆ ಫೋನ್ ಮಾಡ್ಯಾರೆ ಯಪ್ಪ ನನಗೇನು ಗೊತ್ತಿಲ್ಲೇ ನನಗೆ ಹೇಳಿದ್ರೆ ಎದೆ ಹೊಡಿತಾರಂತ ಯಾರು ಹೇಳಿಲ್ಲೇ ಯಪ್ಪ ನಾನು ಆಸ್ಪತ್ರೆಗೆ ಹೋಗಿ ನನ್ನ ಮಗನ ನೋಡೀನಿ ಯಪ್ಪ ನನ್ನ ಮಗ ಆರಾಮಿಲ್ಲೇ ನಾನು ಕಂಡಿದ್ದೆ ಯಪ್ಪ ನನಗಿಂತ ಮೋಸ ಅಂತ ಗೊತ್ತಿಲ್ಲೋ ಯಪ್ಪ ಯಪ್ಪ ರವಿ ಮಾಡಿನವನು ಮೋಸ ನಿರ್ವಂಸಾಗಲಿ ನನ್ನ ಮಗ ಎಲ್ಲಿದ್ರು ಅವನಿಗೆ ಕರ್ಕೊಂಬಂದು ಯಪ್ಪ ನನ್ನ ಮಗ ಆತನ ಮನೆ ಸಾಗಿಸಿದ್ನೆ ಯಪ್ಪ ಆತನ ಎಲ್ಲಿ ಕೊಲ್ಲಿಕ್ತಿದ್ರು ನನ್ನ ಮಗ ಉಳಿಸಿದ್ನೆ ಯಪ್ಪ ಅದಕ್ಕೆ ಮದುವೆ ಮಾಡಿ ಒಂದು ಮಕ್ಕಳ ಮಾಡಿದ್ನಿ ಯಪ್ಪ ಅವನು ವಂಶ ನಿರ್ವಂಸಾಗಲಿ ಯಪ್ಪ ಅವನು ಉಳಿಬಾರ್ದು ನಮ್ಮ ಮಂದಿ ಆಗಲಿ ಇಂಥ ಮೋಸ ಮಾಡಿ ಬಿಟ್ಟಾರು ಯಪ್ಪ ನಮಗೇನು ಇದ್ದಿಲ್ಲೇ ಮಂದಿ ಮಾತು ಕೇಳಿ ಮೋಸ ಮಾಡ್ಯಾನೆ ಯಾರ್ದ ಮಾತು ಕೇಳಿ ಮೋಸ ಯಪ್ಪ ನನಗೆ ಗೊತ್ತಿಲ್ಲೋ ಯಪ್ಪ ನಾನು ಗೊತ್ತಿದ್ದದ್ದು ಅಷ್ಟ ಹೇಳ್ತೀನಿ ಇದನ್ನ ಉಳ್ದವ್ರು ಎಲ್ಲರಿಗೆ ಕೇಳ್ರಿ ನನಗೆ ಒಬ್ಬ ಮಗ ಯಪ್ಪ ನನಗೆ ಒಬ್ಬ ಮಗನೇ ಯಪ್ಪೋ ನನ್ನ ಮಗ ಐಶ್ವರ್ಯ ನನ್ನ ಮಗ ಊರಿಗೆ ಬೇಕು ಇಡೀ ಗಂಗಾವತಿಗೆ ಬೇಕೇ ನನ್ನ ಮಗ ಯಾರಿಗೆ ಕೆಟ್ಟತಾಗಿಲ್ಲೋ ಯಪ್ಪ ನನ್ನ ಮಗ ಬಡತನದಾಗ ಬೆಳೆದಾನು ಯಪ್ಪ ಈಗ ಚಲೋ ಆಗಿದ್ದೆ ತಂದೆ ತಾಯಿಗೆ ದೇವರು ಇಟ್ಟಂಗಿಟ್ಟಿದ್ದೆ ಯಪ್ಪ ನಮ್ದು ದೇವರು ನೋಡಿ ಕೊಡ್ಲಾರ್ದ ಕಿತ್ಕಂದ ಬಿಟ್ನೆ ಯಪ್ಪ ನಾವು ಹೆಂಗ ಬದುಕಬೇಕು ಯಪ್ಪ ನಮ್ಮನ್ನ ನೋಡಿ ಹೆಂಗ ನಾವು ಅದನ್ನ ಕಳ್ಕೊಂಡು ನಾವು ಹೆಂಗ ಇರಬೇಕೆ ಯಪ್ಪ ನಮಗ ನ್ಯಾಯ ಕೊಡಿಸಬೇಕು ಯಪ್ಪ ನೀವು ನಮಗ ನ್ಯಾಯ ಬೇಕೇ ಎಲ್ಲರೂ ಆಗಬೇಕು ನಾನು ಹೋಗಿ ಅಲ್ಲಿ ಮಾತಾಡಬೇಕು ನಾನು ಹೋಗ್ಬೇಕಲ್ಲಿ ನನಗೆ ನ್ಯಾಯ ಸಿಗಬೇಕು ನಾನು ನ್ಯಾಯ ಸಿಗೋವರೆಗೆ ನನ್ನ ಮಗನ ಬಿಡೋದಿಲ್ಲೋ ಯಪ್ಪ ನನಗೆ ನ್ಯಾಯ ಬೇಕು ಯಪ್ಪ ನನ್ನ ಮಗ ಯಾರಿಗೆ ಕೆಟ್ಟತ್ತಲ್ಲೋ ಯಪ್ಪ ನನ್ನ ಮನೆ ಇಡೀ 100 ಮಂದಿಗೆ ಬೇಕಾದನು ಅದಕ್ಕೆ ಏನು ಬೇಕಾದ್ರೆ ನಾನು ಕೊಟ್ಟು ನನ್ನ ಮಗನ ನಾನು ಮನೆ ಕರ್ಕಂತಿದ್ದೆ ಯಪ್ಪ ಆತ ಏನು ಕೇಳಿದ್ರೆ ನಾನು ಕೊಡ್ತಿದ್ದೆವು ನನ್ನ ಐಶ್ವರ್ಯ ಕೇಳಿದ್ರೆ ನಾನು ಕೊಡ್ತಿದ್ದೆ ನನ್ನ ಮಗನ ನಾನು ಮುಟ್ಟಿದ್ರೆ ಸಾಕಿದ್ದೆ ನಾನು ಎಲ್ಲೇನ ಕರ್ಕೊಂಡೋಗಿ ಜೀವನ ಮಾಡ್ತಿದ್ದೆ ನಾನು ಎಲ್ಲಿ ಹೋಗಿ ಜೀವನ ಮಾಡಬೇಕು ಯಪ್ಪ ಜೀವ ಹೋದ್ಮೇಲೆ ನಮ್ಮದು ಏನೈತಿ ನನಗೆ 2 ಮಕ್ಕಳ ಕಟ್ಕೊಂಡು ನಾನು ಏನು ಮಾಡಬೇಕು ನನ್ನ ಗಂಡ ಬಾಯಿ ಸತ್ತಾದೆ ನನ್ನ ಮಗ ಹೆಂಗ ಯಪ್ಪ ನಾನು ಹೋಗಿ ಎಲ್ಲಿ ತೊಳಕಬೇಕು ಯಪ್ಪ ನಾನು ಹೋಗಿ ಯಪ್ಪ ನನ್ನ ಹೆಸರು ಶಂಕರಮ್ಮ.